ಲೇಟೆಸ್ಟ್ ಐರನ್ ಬಾಕ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ವಿಚ್ ವರ್ಕ್ ಆಗ್ತಾಯಿಲ್ಲ, ಯಾವ ಥರ ವರ್ಕ್ ಮಾಡಬೇಕು ಅಂತ. ಫಸ್ಟು MCBನ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಇಲ್ಲಿ ಫೇಸ್ ಬರುತ್ತೆ, ಒಂದು ಫೇಸಲ್ಲಿ ಕರೆಂಟ್ ಬರ್ತಾ ಇದೆಯಾ, ಬರ್ತಾ ಇದೆ. ನ್ಯೂಟ್ರಲಲ್ಲಿ ಬರ್ತಾ ಇದೆಯಾ, ಬರ್ತಾ ಇಲ್ಲ. ನ್ಯೂಟ್ರಲ್ ಇದು ಫೇಸ್ ಇದು ಬರ್ತಾ ಇದೆ. ಓಕೆನಾ? ಇದು ಬರಬಾರ್ದು, ಇದು ರಿಟರ್ನ್ ಅಂತ. ರಿಟರ್ನಲ್ಲಿ ಬರಬಾರ್ದು. ರಿಟರ್ನಲ್ಲಿ ಸ್ವಿಚ್ ಮಾತ್ರ ಫ್ರೆಶ್ ಮಾಡಿದ್ರೆ ಬರಬೇಕು. ಸ್ವಿಚ್ ಫ್ರೆಶ್ ಮಾಡಿ ತೋರಿಸ್ತೀನಿ ನೋಡಿ. ಅಂತ ರಿಟರ್ನ್ ಫ್ರೆಶ್ ಮಾಡಿದಾಗ ನೋಡಿ, ಸ್ವಿಚ್ ಫ್ರೆಶ್ ಮಾಡಿಲ್ಲ ಅಂದರೆ ಬರಬಾರ್ದು. ಇದು ಸ್ವಿಚ್ ಫ್ರೆಶ್ ಮಾಡಿದ್ರೆ ಮಾತ್ರ ಬರಬೇಕು. ಓಕೆನಾ? ಇದು ಸ್ವಿಚ್ ವರ್ಕ್ ಆಗ್ತದೆ. ಯಾವ ಥರ ಲೇಟೆಸ್ಟ್ ಸ್ವಿಚ್ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟ್ ಇದು ಕ್ಯಾಪು ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣವೇ ಇದು ನಟ್ಟು ಬರುತ್ತೆ. ನಟ್ಟು ಓಪನ್ ಮಾಡಬೇಕು. ನಟ್ ಓಪನ್ ಮಾಡಬೇಕು. ಈ ಕ್ಯಾಪ್ ಓಪನ್ ಮಾಡಬೇಕು. ಕ್ಯಾಪ್ ಓಪನ್ ಮಾಡಿದ ತಕ್ಷಣವೇ ಇದನ್ನು ಬರುತ್ತೆ, ಲಾಕು ಬರುತ್ತೆ. ಇದು ಲಾಕು ತೆಗಿಬೇಕು. ಫಸ್ಟ್ MCB ಆಫ್ ಮಾಡಲೇಬೇಕು, ಕಂಪಲ್ಸರಿ. MCB ಆಫ್ ಮಾಡಿ ಇದು ತೆಗಿಬೇಕು. ತೆಗೆದಿದ ತಕ್ಷಣ ಹಿಂಗೆ ನೋಡಬೇಕು. ನೋಡಿದ ತಕ್ಷಣ ಇಲ್ಲೊಂದು ಕ್ಲಿಪ್ ಬರುತ್ತೆ, ಗೊತ್ತಾಯ್ತಾ? ಈ ಕ್ಲಿಪ್ಪು ನೋಡಿ, ನಾನು ಸ್ವಲ್ಪ ಓಪನ್ ಮಾಡಿದ್ದೀನಿ. ಈ ಕ್ಲಿಪ್ಪು ಆಮೇಲೆ ಅದೇ ಥರನೇ ಈ ಸೈಡು ಬರುತ್ತೆ. ಈ ಕ್ಲಿಪ್ಪು ತೆಗಿಬೇಕು. ಈ ಕ್ಲಿಪ್ಪು ಮೇಲೆ ತೆಗಿಬೇಕು. ಅದು ಯಾವ ಥರ ತೆಗಿಬೇಕು ಅಂದರೆ, ಹಿಂಗೆ ಟೆಸ್ಟರಲ್ಲಿ ಹಿಂಗೆ ಹಾಕಿ ಓಪನ್ ಮಾಡಬೇಕು. ಆಮೇಲೆ ಈ ಥರ ಓಪನ್ ಮಾಡಬೇಕು. ಓಪನ್ ಆಯಿತಾ? ఇక్కడ ಲಾಕ್ ಓಪನ್ ಆಗುತ್ತಾ ನೋಡಿ. ನಿಮಗೆ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಆಗ್ತೈತೆ. ಇದು ಓಪನ್ ಮಾಡಿದ ತಕ್ಷಣ ನೋಡಿ, ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಈ ಸ್ವಿಚ್ ಇರುತ್ತದೆ, ಇದು ವರ್ಕ್ ಆಗುತ್ತೆ ಎಲ್ಲ ನೋಡಿದ್ರ. ನೋಡಿದ ತಕ್ಷಣ ಇದು ರೆಡ್ ಕಲರ್ ಒಂದು ಸ್ವಿಚ್ ಸ್ವಿಚ್ ಇದು ಓಪನ್ ಮಾಡಬೇಕು. ಇದು ಓಪನ್ ಮಾಡಿದ ತಕ್ಷಣ ಹಾಕಿ ಚೆಕ್ ಮಾಡಬೇಕು. ಇದು ಸರಿ ಇದೆ ಇರೋದು. ಇದು ಸರಿ ಇದೆ. ತಿರ್ಗಾ ನಾನು ಹೆಂಗೆ ಫಿಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದೇ ಥರನೇ ಇಲ್ಲಿ ಹೋಲ್ ಥರ ಇದೆಯಾ, ಇದು ಹೋಲ್ ಬಂದು ಇಲ್ಲಿ ಕುತ್ಕೋಬೇಕು. ಈ ಸ್ವಿಚ್ಚಿಗೆ ನೋಡ್ಕೋಬೇಕು. ಇದೇನು ಯಾವ ಕಡೆ ಹಾಕೋ, ರೈಟ್ ಲೆಫ್ಟ್ ತಾನೇ ಕುತ್ಕೊಳ್ಳುತ್ತೆ. ಈ ಥರ ಹಾಕಬೇಕು. ಲಾಕ್ ಕ್ಲೋಸ್ ಮಾಡಿಬಿಟ್ಟು ಹಾಕಿ ಈ ಥರ ಇದು ಲಾಕ್ ಇದೆಯಲ್ಲ, ಈ ಲಾಕ್ ಇಲ್ಲಿ ಕುತ್ಕೊಳ್ಳುತ್ತೆ. ಮತ್ತೆ MCB ಆನ್ ಮಾಡಿ ಚೆಕ್ ಮಾಡಬೇಕು. ಸ್ವಿಚ್ ಟೆಸ್ಟಿಂಗ್ ವರ್ಕ್ ಆಗ್ತದೆ. ನೋಡಿ, ಸೌಂಡ್ ಬರಬೇಕು ಸಾಲಿಡ್ದು. ಓಕೆ, ಇವಾಗ ಕರೆಕ್ಟಾಗಿದೆ ಸ್ವಿಚ್ ನೋಡಿ. ಇವಾಗ ನಿಮಗೆ ಗೊತ್ತಾಗುತ್ತೆ. ಟೆಸ್ಟರಲ್ಲಿ ಗೊತ್ತಾಗುತ್ತೆ. ಓಕೆ, ಇದೇ ಥರನೇ ನೀವು ಕೂಡ ಟ್ರೈ ಮಾಡಿ. ಹೆಂಗೆ ಹಾಕೋದು ಸ್ವಿಚ್ ಕವರ್ ಅಂತ ತೋರಿಸ್ತೀನಿ. ಮತ್ತೆ ತಿರ್ಗಾ ನೋಡಿ, ಈ ಥರ ಹಾಕಬೇಕು. ಈ ಥರ ಹಾಕಿ ಇಲ್ಲ ಸ್ಕ್ರೂ ಹಾಕಿ ಟೈಟ್ ಮಾಡಬೇಕು. ಟೈಟ್ ಮಾಡಿ ತಿರ್ಗಾ ಇದು ಕ್ಯಾಪ್ ಹಾಕಬೇಕು. ತುಂಬ ಜನಕ್ಕೆ ಇದು ಕ್ಯಾಪ್ ಇರೋದಕ್ಕೋಸ್ಕರ ಕನ್ಫ್ಯೂಸ್ ಆಗುತ್ತೆ, ಗೊತ್ತಾಗಲ್ಲ. ನೋಡ್ಕೊಂಡು ಮಾಡಿ.